ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಬೆಂಗಳೂರಿಗೆ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಬೆಂಗಳೂರಿಗೆ ಏನಕ್ಕೆ ಅಂತ ಅಂದರೆ ನಮ್ಮ ಅಮ್ಮನ ಮನೆಯಲ್ಲಿ ಶ್ರೀ ಸತ್ಯನಾರಾಯಣ ಪೂಜೆ ಇದೆ. ಹಾಗಾಗಿ ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ತುಂಬ ದಿನಗಳ ನಂತರ ನಾನು ನನ್ನ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ ಅವ್ರನ್ನ ನೋಡೋಕ್ಕೆ. ಈಗ ನಾವು ಏರ್ಪೋರ್ಟ್ ರೀಚ್ ಆಗಿದ್ದೀವಿ. ನಮ್ಮ ಫ್ಲೈಟ್ ಇರೋದು 8:50ಗೆ. ಸೊ ನಮಗೆ ಇನ್ನೂ 2 ಅವರ್ಸ್ ಟೈಮ್ ಇದೆ. ಬನ್ನಿ, ಎಲ್ಲ ಸೆಕ್ಯೂರಿಟಿ ಚೆಕ್, ಬೋರ್ಡಿಂಗ್ ಪಾಸ್ ಎಲ್ಲ ತಗೊಂಡು ಹೋಗೋಷ್ಟರಲ್ಲಿ ಟೈಮ್ ಆಗುತ್ತೆ. ಬನ್ನಿ ಹೋಗೋಣ. ಇಲ್ಲಿ ನಾವೀಗ ಸ್ಯಾಂಡ್ವಿಚ್ ತಗೊಳ್ಳೋಣ ಅಂತ ಬಂದಿದ್ದೀವಿ. ನನಗೆ ಇಲ್ಲಿರೋ ಕಾರ್ನ್ ಸ್ಪಿನಾಚ್ ಸ್ಯಾಂಡ್ವಿಚ್ ಅಂದರೆ ತುಂಬ ಇಷ್ಟ. ಫ್ಲೈಟ್ ಹತ್ತಿದ್ದೀವಿ, ಇನ್ನೇನು ಟೇಕ್ ಆಫ್ ಆಗಬೇಕು. ನೋಡಿ ಎಷ್ಟು ಚೆನ್ನಾಗಿದೆ, ಅದ್ಭುತವಾಗಿ ಕಾಣ್ತಾ ಇದೆ. ಯಾರೋ ಡೆಕೋರೇಷನ್ ಮಾಡಿರೋ ಥರನೇ ಅನಿಸುತ್ತೆ ಮೇಲೆಯಿಂದ ನೋಡ್ತಾ ಇದ್ದರೆ. ಆ ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ವಾವ್, ನನಗಂತೂ ಫುಲ್ ಎಕ್ಸೈಟ್ಮೆಂಟ್ ಆಗ್ತಾಯಿದೆ. ತುಂಬ ದಿನಗಳ ನಂತರ ನಮ್ಮ ಬೆಂಗಳೂರಿಗೆ ಬಂದಿದ್ದೀವಿ ನಾವು ಇಷ್ಟು ದಿನ ಗುಜರಾತ್ನಲ್ಲಿ ಇದ್ದರೂ ಈಗ ನಮ್ಮ ಬೆಂಗಳೂರಿಗೆ ಬಂದಮೇಲೆ ಆಗ್ತಾಯಿರೋವಂಥ ಫೀಲಿಂಗನ್ನ ಹೇಳೋಕ್ಕೆ ನನಗೆ ಪದಗಳೇ ಸಿಗ್ತಾಯಿಲ್ಲ. ನನಗಂತೂ ತುಂಬಾ ಖುಷಿ ಆಗ್ತಾಯಿದೆ. ನಮ್ಮ ಬೇರನ್ನು ನಾವು ಮರಿಬಾರ್ದು ಅಲ್ವಾ. ನನಗಂತೂ ಫುಲ್ ಖುಷಿ ಇವತ್ತು. ಈಗ ನಾವು ಕ್ಯಾಬ್ ಮಾಡಿಕೊಂಡು ಮನೆಗೆ ಹೋಗ್ತಾಯಿದ್ದೀವಿ. ನಾವು ಗುಜರಾತಲ್ಲಿ ಎಲ್ಲೇ ನೋಡಿದ್ರೂ ಅವ್ರ ಭಾಷೆ ಲೆಟರ್ಸೇ ಇರ್ತಾಯಿತ್ತು. ಈಗ ನಮ್ಮ ರಾಜ್ಯದ ಕನ್ನಡ ಭಾಷೆಯ ಅಕ್ಷರಗಳನ್ನು ನೋಡ್ತಾ ಇದ್ದರೆ ಒಳ್ಳೆ ಬೆಣ್ಣೆ ಮುದ್ದೆ ಥರ ಅನಿಸ್ತಾ ಇದೆ. ಗುಂಡ್ಗುಂಡಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ತುಂಬಾ ಖುಷಿ ಆಗ್ತಾಯಿದೆ. ಫೈನಲಿ ನಾವು ನಮ್ಮ ಮನೆ ರೀಚ್ ಆದ್ವಿ. ಈಗ ಟೈಮ್ 10:30 ಆಗಿದೆ. ಬೆಳಗ್ಗೆ 6 ಗಂಟೆಗೆ ಪೂಜೆ ಇದೆ. ಸೊ ನಾನೀಗ ರೆಡಿ ಆಗಿದ್ದೀನಿ. ನಾನಿಲ್ಲಿ ಹಾಕ್ಕೊಂಡಿರೋ ಅಂತಹ ಜ್ಯುವೆಲರಿ ಬಂದು ಮೀಶೋಯಿಂದ ತರಿಸಿದ್ದು. ನಾನಂತೂ ಅಂದ್ಕೊಂಡೇ ಇರಲಿಲ್ಲ ಮೀಶೋದಲ್ಲಿ ಇಷ್ಟೊಳ್ಳೆ ಪ್ರಾಡಕ್ಟ್ ಸಿಗುತ್ತೆ ಅಂತ ಹೇಳಿ. ಬ್ಯೂಟಿಫುಲ್ ಆಗಿ ಬಂದಿದೆ. ನೀವು ನೋಡ್ತಾ ಇರ್ಬೋದು ಈ ಲಾಂಗ್ ಹಾರ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಆ ಗ್ರೀನ್ ಬೀಡ್ಸು ಅಷ್ಟೇ ತುಂಬ ಶೈನಿಂಗಲ್ಲಿದೆ. ಕೆಲವೊಂದು ಪ್ರಾಡಕ್ಟ್ಸು ಶೈನಿಂಗೇ ಇರೋದಿಲ್ಲ. ಇದು ನೋಡಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಒಳ್ಳೆ ಪ್ರೀಮಿಯಂ ಕ್ವಾಲಿಟಿ ಕೊಟ್ಟಿದ್ದಾರೆ. ಆ್ಯಂಡ್ ಈಗ ನಾನು ವೇರ್ ಮಾಡಿರೋಂತಹ ಬ್ಯಾಂಗಲ್ಲು ಅಷ್ಟೇ ತುಂಬಾ ಚೆನ್ನಾಗಿದೆ. ಮಿಡಲ್ ಬ್ಯಾಂಗಲ್ ಮತ್ತು ಸೈಡ್ ಬ್ಯಾಂಗಲ್ಸ್ನು ನಾನು ಮೀಶೋದಲ್ಲೇ ತರಿಸಿದ್ದು. ನೀವೇ ನೋಡ್ತಾ ಇರ್ಬೋದು ಅದರ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಫಿನಿಶಿಂಗ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಈ ಜುಮ್ಕಾನೂ ಅಷ್ಟೇ ತುಂಬಾ ಇಷ್ಟ ಆಯಿತು ನನಗೆ. ನನ್ನ ಫೇವ್ರೆಟ್ ಜುಮ್ಕಾ ಅಂತಲೇ ಹೇಳ್ಬೋದು. ಈ ಪ್ರಾಡಕ್ಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಹೋಗಿ ಬೈ ಮಾಡ್ಬೋದು. ಈಗ ಇನ್ನೊಂದು 5 ಮಿನಿಟ್ಸಲ್ಲಿ ಪೂಜೆ ಹಾಗೆ ಹೋಮ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಓಂ ನವೋ ನವೋ ಭವತಿ ಜಾಯಮಾನಃ ಕೇತೃಷದಾಮಿತಿಗ್ರಂ ಭಾಗಂ ದೇವೇಭ್ಯೋ ದದಾತ್ಯಯಂ ಚಂದ್ರಮಾ ಸ್ಮೃತಿ ಸಮಾಯುಃ ಕರ್ಮಸಂಗತಾ ಫಲಸಿದ್ಧಿರಸ್ತು ಮಹಾಗಣಪತಿ ಗುಣಾನುಗ್ರಹ ಪ್ರಾಪ್ತಿರಸ್ತು ಅತ್ಯನ್ಮಗದೇವತ ಪೂರ್ಣಾನುಗ್ರಹ ಪ್ರಾಪ್ತಿ ಜ್ಯೋತಿ పెట్టుకో. ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪಿಜನವಲ್ಲಭಾಯ ಪರಾಯ ಪರಮಪುರುಷ ಕಡೆ ಕೊಡೋದು ಅಂತ ಓಂ ನಮೋ ಭಗವತಿ ಮಹಾಸುದರ್ಶನಾಯ ದೀಪ್ತ್ರೇ ಜ್ವಾಲಾ ಪರೀತಾಯ ಸರ್ವದೀಕ್ಷು ಗುಣಕರಾಯ ಹುಂಪಟಬ್ರಹ್ಮಣಿ ಪರಂಜ್ಯೋತಿಷೇ ನಮಃ ಮೇಲಿಂದಗಳಿಗೆ ಅಘೋರೇಭ್ಯೋತ ಘೋರೇಭ್ಯ ಘೋರ ಘೋರಧರೇಭ್ಯ ಸರ್ವೇಭ್ಯೋ ಬನ್ನಿ ಕರ್ಪಡಿ ಹಾಕಿ ಹೋಮ ಆದಮೇಲೆ ನಮಗೆ 1 ಅವರ್ ಟೈಮ್ ಇತ್ತು. ಹಾಗಾಗಿ ನಾನು ನಮ್ಮ ಚಿಕ್ಕಮ್ಮಂದಿರನ್ನ ಮಾತಾಡಿಸ್ತಾ ಇದ್ದೆ. ಇವರು ಪೂಜಮ್ಮ ಅಂತ. ಹಾಯ್ ಜೋರ್ಗಾನು. ಹಾಯ್.
ಇವರು ನಮ್ಮ ಫಸ್ಟ್ನೇ ಚಿಕ್ಕಮ್ಮ. ಯಾವಾಗ ನೋಡಿದ್ರು ಫೋನಲ್ಲಿ ಇರ್ತಾರೆ, ಫುಲ್ ಬ್ಯುಸಿ ಅವರು. ನಮ್ಮ ಫ್ಯಾಮಿಲಿಯಲ್ಲಿ ಇವರಷ್ಟು ಯಾರೂ ಬ್ಯುಸಿ ಇರೋದಿಲ್ಲ, ಅಷ್ಟು ಫೋನಲ್ಲಿ ಬ್ಯುಸಿ ಇರ್ತಾರೆ. ನಮ್ಮ ಚಿಕ್ಕಪ್ಪ ಪೂಜೆಗೆ ಬರೋಕ್ಕಾಗಲಿಲ್ಲ, ಅದಕ್ಕೆ ಫೋನ್ ಮಾಡಿ ನಮ್ಮ ಚಿಕ್ಕಪ್ಪನ ವಿಚಾರಿಸ್ಕೊತಾ ಇದ್ದಾರೆ ಊಟ ಮಾಡಿದ್ರ ಏನು ಅಂತ ಹೇಳಿ. ಸಿಂಹದ್ವಾರದಲ್ಲಿ ಏನಾದರೂ ಹೋದರೆ ನಮಗೆ ಅವರು ನಮ್ಮ ಮೂರನೇ ಚಿಕ್ಕಮ್ಮ, ಅವ್ರ ಮಗಳು ಭವಾನಿ ಅಂತ. ఏమంటారు ఇంకొక చెప్పు. ಈ ಪುಟಾಣಿ ಬಂದು ನನ್ನ ಕಸಿನ್ನ ಮಗಳು ರಿತ್ವಿಕಾ ಅಂತ ಹೇಳಿ. ಈಗ ಅವಳು ಎಲ್ಲರಿಗೂ ಶ್ಲೋಕ ಹೇಳ್ಕೊಡ್ತಾಳೆ, ನೀವು ಜೊತೆಗೆ ಹೇಳಿ ಆಯ್ತಾ. ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮ ಮನಚಾಯ ಚ ಭಜತಾಂ ಕಲ್ಪವೃಕ್ಷಾಯ ಮಮತಾಂ ಕಾಮಧೇನುವೇ. ಈಗ ಸತ್ಯನಾರಾಯಣ ಪೂಜೆ ಸ್ಟಾರ್ಟ್ ಆಗಿದೆ. ಅಶ್ವಿನಿ ನಾಮ್ಯ ಕೃತಿಕಾ ನಕ್ಷತ್ರೇ ಮೇಷರಾಶೋ ಜಾತಯ ದೇವಾನಸ್ಯ ರಾಮಯ ನಮಃ ನಾಮ್ಯಃ ಚಿತ್ರಾಕ್ಷರಾಶೋ ಜಾತಾಯ ರಾಧಾ ಘಂಟಾನಾಥಂ ಕೃತ್ವ ನಿರ್ವಿಘ್ನೇನ अभीक्षितार्थं सुरेरभे सर्वविघ्नहरे तस्मै श्री गणाधिपतये नमः। वक्रतुण्ड महाकाय कोटिसूर्यसमप्रभ निर्विघ्नं कुरु मे देव सर्वकार्येषु सर्वदः। नमो नमः कारणकारणाय, नमो नमः वाञ्छिदायकाय, नमो नमः सिद्धिविनायकाय क्षिप्रप्रसादाय, नमो नमस्ते महागणपतये नमः। प्रार्थनां समर्पयामि। भागं चित्रमीमहे अश्वत्थेव निषदानं प्रणेव वस्तिष्ठः गोवाजित्वतोपुरुषः देवताभ्यो नमः। सर्वेभ्यो देवेभ्यो नमः। अथ नवग्रहपूजाख्यं च कर्म करिष्ये। ग्रहा वै पशूनां प्रतिष्ठा सूक्तं तत्त्वश्रमया वाचा संस्थव्यं तस्मात् पशूनपदे ग्रहा वै पशूनां प्रतिष्ठा सुप्रतिष्ठितमस्तु। अथ ऐत्रादिनवग्रहपूजाख्यं च कर्म करिष्ये। ओमाकृष्णेनैद्यस्य करिण्यस्वरूपसहिताकृष्टव देवता प्रत्ययदेवतादित्यग्रह पूजनीय विनियोगः। महाकृष्णेन रजा सवर्तमानो निवेशनमतमत्यञ्च हिरण्ययेन सवितार्थेन देवयाति भुवनानि पश्यन् प्रभाकराय दिवाकराय दिवितनानित्यप्रचोदयात्। जपा कुसुमसङ्काशं काश्यप्रिय महाज्ञं ಅಲ್ಲಿ ಕೂತಿರೋದು ನಮ್ಮಮ್ಮ, ಪಕ್ಕದಲ್ಲಿರೋದು ನಮ್ಮಮ್ಮ. ಈಗ ಮಾಡ್ಕೊಂಡು ಬರ್ತಾ ಇದ್ದಾರಲ್ಲ ಅವರೇ ನಮ್ಮಮ್ಮ. देवाचार्य देवाचस्पति देवानांच ऋषीणांच गुरुं कांच देवो प्रणमामि बृहस्पति मदेता देता बृहस्पति ग्रहाय नमः। गुरुभो स्वः बृहस्पतिगमाहं स्थापयामि प्रीतो बृहस्पति ताराबलं चन्द्रबलं देवा विद्याबलं दैवलं देवा लक्ष्मीपते ते गृहं स्मरामि। मालाधारणाज्ञा मालाधारणग्नसुमुहूर्तमस्तु मालाधारणग्नसुमुहूर्तमस्तु। गन्धद्वारान्द्रादृशां नित्यपुष्टां करिष्णीं ईश्वरीं गुरुभूतानां स्वामिहो वक्वये श्रियम् अत्र प्रार्थनप्रिय मेधासोत्र अत्यंत उद्रगावतरण कृष्णार्चन स कलश प्रतिष्ठापना किंच कर्म करिष्ये। ओम महीख्यौ प्रतिवीक्षण विद्यामीक्षण विप्रद्वानो भरीमभिः ओषवयं वदन्ते सोमेनाः। सत्यदेवाय नमः। शिवतिकौष्मर्पयामि। सत्यवर्मणे नमः। मल्लिकाष्मर्पयामि। लेपनाय नमः। स्वरूपाय नमः। रत्नदीप्ताय नमः। वाचितार्थप्रदायिने नमः। नारायणे नमः। कंबुग्रीवाय नमः। हरिप्रियाय नमः। शिव धूपाः वनस्पतिसोत्थ
स्वन्नो गन्धाद्यौदुकोत्तमः अग्रेय सर्वदेवानां दुःखोह्यमतयक्षिणा ज्योतिः शुक्लश्रीजश्च अन्तश्चतुर्मुखेषु गुहायां सर्वं कहतं विदितं षट्कारः त्वमिष्णो वृषपरः मम विष्णुरो भूत्वा प्राणानां देहमाश्रितः प्राणापानमात्मजामृतमृतुरावाहिता लक्ष्मी सकर्षणसंयुक्ताभ्यो नमः स्थापितकल्पप्तुजाङ्गस्थापिता शपादमस्तमहं समर्पयामि प्राणाय स्वः पानाय स्वः व्यानाय स्वः उदानाय स्वः समानाय स्वः देवेभ्यः स्वः देवस्तत्त्वा सवितुः प्रसवेशनो बाहुभ्यां कृष्णहस्ताभ्यां साकमः निवेद्य च निवेदयामि विश्वमिदं जगतो राजं ओम गुरुभ्यो नमः गणपतये नमः जन्मया भक्ति ಪೂಜೆ ಯಾರೆಲ್ಲ ಪೂಜೆ ಮಾಡಿ ಒಳ್ಳೆಯದಾಯಿತು ಯಾರಿಗೆ ಪೂಜೆ ಮಾಡ್ತೇನೆ ಅಂತ ಹೇಳಿ ಮಾಡದೇ ಇದ್ರೆ ಯಾವರಿಗೆ ಕಷ್ಟ ಬಂತು ಆಮೇಲೆ ಹೇಗೆ ಅದು ಪರಿಹಾರ ಆಗಿ ಅವರಿಗೆ ದೇವರ ಅನುಗ್ರಹ ಮಾಡಿ ಎಲ್ಲರೂ ಕೂಡ द्वितीयोऽध्याय पूजांग मंगलनीराजनं चंद्रशयामि लक्षलक्षां धारयामि नमस्करोमि इंदिरारमण गोविंद गोविंद श्री सत्यनारायण पंकजशयना पावनहरणा पंकजशयना पावनहरणा कामिदेन्न कापाडु श्री सत्यनारायण नारायण सत्यनारायण नारायण लक्ष्मी नारायण नारायण सत्यनारायण नारायण सत्यनारायण ದೇವ ಗೀತದ ಬಳ್ಳದ ಹಾಯ್ ಲಿಲ್ಲಿ. ಇವರು ವಿನಯ್ನ ಫ್ರೆಂಡ್ಸ್ ಅನ್ನೋದಕ್ಕಿಂತ ಫ್ಯಾಮಿಲಿ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು. ಶ್ರೀಧರಣ್ಣ, ಲಿಲ್ಲಿ ಹಾಗೆ ದಿವ್ಯಾ ಅಕ್ಕ. ಅವ್ರು ಕೊಟ್ಟಿದ್ದಂಥ ಗಿಫ್ಟ್ ನಮಗೆ ರಾಯರ ಫೋಟೋ. ರಾಯರು ನಮ್ಮ ಮನೆಗೆ ಬಂದಿದ್ದು ನನಗೆ ತುಂಬಾ ಖುಷಿ ಆಯಿತು. ನಾನು ತುಂಬ ಸಲ ಫೋಟೋ ತಗೋಬೇಕು ಅಂತ ಅಂದ್ಕೊಳ್ತಿದ್ದೆ, ಬಟ್ ಆಗಿರಲಿಲ್ಲ. ರಾಯರ ಫೋಟೋ ನೋಡಿ ತುಂಬಾ ಖುಷಿ ಆಯಿತು. ಇವಳು ನನ್ನ ಫ್ರೆಂಡ್ ಗಾನವಿ. ಇವಳು ನನಗೆ ಸ್ಯಾರಿ ಗಿಫ್ಟ್ ಮಾಡಿದ್ಲು. ಸ್ಯಾರಿನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು, ನನಗೆ ತುಂಬಾ ಇಷ್ಟ ಆಯಿತು. ಈಗ ನಾವು ಊಟಕ್ಕೆ ಬಂದಿದ್ದೀವಿ. ಮುದ್ದೆ, ಕೋಸಂಬರಿ, ಬೀನ್ಸ್ ಪಲ್ಯ, ಹೋಳ್ಗೆ, ಹಾಗೆ ಪುಳಿಯೋಗರೆ, ಅನ್ನ ಸಾರು, ಅನ್ನ ರಸಮ್ ಇಷ್ಟು ಮಾಡಿಸಿದ್ರು. ಟೇಸ್ಟು ತುಂಬಾ ಚೆನ್ನಾಗಿತ್ತು. ಇವರು ನನ್ನ ಫ್ರೆಂಡ್ಸ್ ಮೇಘನಾ, ಗಾನವಿ, ಚಂದು ಅಂತ. ಇವ್ರ ಪ್ರೆಸೆನ್ಸ್ ನನಗೆ ಯಾವಾಗಲೂ ತುಂಬಾ ಸ್ಪೆಷಲ್ ಫೀಲ್ ಕೊಡುತ್ತೆ. ಥ್ಯಾಂಕ್ ಯು.
ಎಸ್, ಇದಾಗಿತ್ತು ನಮ್ಮನೆಯ ಸತ್ಯನಾರಾಯಣ ಪೂಜೆಯ ವ್ಲಾಗ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದೇವರು ನಿಮಗೂ ಆಯುಷು ಆರೋಗ್ಯ ಎಲ್ಲವನ್ನು ಕೊಡಲಿ ಅಂತ ಕೇಳ್ಕೊಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.